ಈಗ ಡೈಲಿ ಹೋಗಿದ್ರೆ ಭೇಟಿ ನಾಯಕರು ಭೇಟಿ ಆಗಿದ್ರೆ ರಾಜ್ಯ ರಾಜಕಾರಣ ಬಗ್ಗೆ ಏನಾದ್ರು ಇಲ್ಲ ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ. ಸುನಿಲ್ ಹನುಮಣ್ಣ ಅವರು ಉಪಾಧ್ಯಕ್ಷರಾದರು, ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಿಯಾಗಲಿಕ್ಕೆ ಹೋಗಿದ್ದೀವಿ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ ಚರ್ಚೆ ಆಗ್ತಿರ್ತಾರಲ್ಲ, ಅದೇನು 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲಲ್ಲ. ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಪಕ್ಷದ. ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸ್ಕೊಳ್ತಿದ್ದೆ ಸರ್. ಇದರಿಂದ ನೀವೇನಾದ್ರೂ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಅನುಕೂಲ ಆಗುತ್ತೆ ಅನ್ನೋ ಅದಿಲ್ಲ ಸರ್, ಅದು ಪಕ್ಷ ತೀರ್ಮಾನ ಮಾಡ್ಬೇಕು, ನಾವಲ್ಲ. ಒಂದ್ ವೇಳೆ ನಿರ್ಧಾರ ಮಾಡಿದ್ರೆ ತಾವು ಸ್ವೀಕಾರ ಮಾಡಿಲ್ಲ. ನೀವು ಮುಂದೆ ಅಧ್ಯಕ್ಷರಾಗ್ತೀರ ಅಂತ ಹೇಳಿ ಈಗ ಹೊಸ ಹೆಲಿಕಾಪ್ಟರ್ ತಗೊಂಡಿರಿ ಅನ್ನುವಂಥದ್ದು ಹಳದಿ ಇತ್ತು ಎಕ್ಸ್ಚೇಂಜ್ ಮಾಡಿವಿ ಅಷ್ಟೇ. ಹೊಸ ಹೆಲಿಕಾಪ್ಟರ್ ವಾಲ್ಮೀಕಿ ಪೇಟೆ ಪಯಣ ಮಾಡಿದ್ರೆ ಸರ್, ಆಗಿತ್ತು ಸರ್ ಹೊಸ ಹೆಲಿಕಾಪ್ಟರ್. ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ, ನಮ್ದೇನು ಹಳದಿ ಇತ್ತೇ ಇತ್ತು, ಅದೇನು ಪ್ರಶ್ನೆ ಇಲ್ಲ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಏನಾದರೂ ನಾಯಕತ್ವ ಬದಲಾವಣೆ ಏನಾದರೂ? ಅವ್ರಿಗೆ ನಿನ್ನೆ ಭೇಟಿಯಾಗಿದ್ದಾರೆ, ಅವ್ರಿಗೆ ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಒಂದು ಹೇಳ್ಬೋದು, ಬೆಂಗಳೂರಲ್ಲಿ ಮಧ್ಯಾಹ್ನದವ್ರು ಕೇಳ ಅಲ್ಲಿ ಹೇಳ್ಬೋದು. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳ್ರಿ, ಅದು ಮಾಡಬೇಕಾದವ್ರು ಅವ್ರು ನಾವಲ್ಲ. ನಿನ್ನೆ ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀವಿ, ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. ನಿನ್ನೆ CM ಅವರು ಅದಕ್ಕೆ ಹೇಳಬೇಕು ಬಂದು ಬೆಂಗಳೂರಲ್ಲಿ, ಬಟ್ ಡೆಲ್ಲಿಯಲ್ಲಿ ಹೇಳಿದರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗುತ್ತೆ, ಇಲ್ಲಾಂದ್ರೆ ವಾಪ ಅಷ್ಟೇ. ನಾವು ಪದೇ ಪದೇ ಆಗಿ ಹೇಳ್ತಾ ಇದ್ರಿ ಸರ್, ನಾಯಕತ್ವದ ಏನು ಗೊಂದಲ ಇದೆ, ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕಂತ ಹೇಳಿ. ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ CM ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ. ತಾವು ಏನು ಹೇಳ್ತೀರಿ ಸರ್? ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ, ವರಿಷ್ಠರು ಅದನ್ನು ಗಮನಿಸ್ತಿದ್ದಾರೆ. ಸೊ ಅದಕ್ಕೆ ಯಾವಾಗ ಹೇಳಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು, ವೇಟ್ ಮಾಡೋದು. ಹೇಳ್ರಿ, ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂಥದ್ದು ಏನು ಭಾಳ ವಿಶೇಷ ಇಲ್ಲ, ಯಾಕಂದ್ರೆ ಮಾಡ್ತಾನೆ ಇರ್ತಾರೆ, ಅದನ್ನೇ ರಿಪೀಟ್ ಮಾಡೋದಿರ್ತದೆ ಅಷ್ಟೇ. ಕಾನೂನು ಸುವ್ಯವಸ್ಥೆ, ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ, ಈ ಸಲ ಕೂಡ ಮಾಡ್ತೀವಿ. ರೈತರ ಹೋರಾಟ ಈ ಬಾರಿ ಜಾಸ್ತಿ ಆಗುವ ಲಕ್ಷಣಗಳಿದಾವೆ. ಆಗ್ಬೋದಲ್ಲ, ಅವ್ರವ್ರ ಸಂಬಂಧಪಟ್ಟ ವಿಚಾರ ಇದ್ದರೆ ಪ್ರತಿಭಟನೆ ಮಾಡ್ತಾರೆ. ಕಬ್ಬಿನ ಬೆಲೆ ಒಂದು ಪರಿಹಾರ ಆಯಿತು, ಇನ್ನೊಬ್ಬ 2-3 ಬೆಲೆ ಭಾಳಷ್ಟು ಕಡಿಮೆ ಇದೆ, ಗೋವಿನ ಜೋಳ, ಸೋಯಾಬೀನು. ಸರ್, ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು, ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಿನಲ್ಲಿ ಹಾಗೆ ಅವರು ಪತ್ರ ಬರೆದಿದ್ದಾರೆ ಸರ್ CM. ಆಯ್ತು, ಅದು ಅವ್ರ ವೈಯಕ್ತಿಕ ವಿಚಾರ. ಈಗಲೇ ಎಲ್ಲರೂ ಹೇಳ್ಯಾರ, ಅದು ಅವ್ರ ವೈಯಕ್ತಿಕ ವಿಚಾರ ಅಷ್ಟೇ, ಪಕ್ಷದಲ್ಲ ಅಥವಾ ಓವರಾಲ್ ಅಲ್ಲ, ಅವ್ರ ವೈಯಕ್ತಿಕ ವಿಚಾರ. ಸರ್, ಈಗ ಬೆಳಗಾವಿ ಜಿಲ್ಲಾ ಹೊಡಿಬೇಕಂತ ಹೇಳಿ ಭಾಳ ವರ್ಷದಿಂದ ಹೋರಾಟ ಇದೆ ಸರ್. ಬೆಳಗಾವಿ ಜಿಲ್ಲಾಕ್ಕೆ ಹೊಡ್ಯಾಕ ಆಗ್ತಾ ಇಲ್ಲ, ಈಗ ರಾಜ್ಯ ಹೊಡ್ಯಾಕ ಹೊರಟಿದ್ದಾರೆ ಅಂತ ಶಾಸಕರು ಜನ ಮಾತಾಡ್ತಾ ಇದ್ದಾರೆ. ಅದೇಟ ಅದು ಅವ್ರ ವೈಯಕ್ತಿಕವಾದ ವಿಚಾರ ಅಷ್ಟೇ. ಸರ್, ಈಗ ಡೈಲಿ ಹೋಗಿದ್ರೆ ಭೇಟಿ ನಾಯಕರು ಭೇಟಿ ಆಗಿದ್ರೆ ರಾಜ್ಯ ರಾಜಕಾರಣ ಬಗ್ಗೆ ಏನಾದ್ರು? ಇಲ್ಲ ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ. ಸುನಿಲ್ ಹನುಮಣ್ಣ ಅವರು ಉಪಾಧ್ಯಕ್ಷರಾದರು, ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಿಯಾಗಲಿಕ್ಕೆ ಹೋಗಿದ್ದೀವಿ ಅಷ್ಟೇ. ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ ಚರ್ಚೆ ಆಗ್ತಿರ್ತಾರಲ್ಲ, ಅದೇನು 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲಲ್ಲ. ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಪಕ್ಷದ. ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸ್ಕೊಳ್ತಿದ್ದೆ ಸರ್. ಇದರಿಂದ ನೀವೇನಾದ್ರೂ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಅನುಕೂಲ ಆಗುತ್ತೆ ಅನ್ನೋ ಅದಿಲ್ಲ ಸರ್, ಅದು ಪಕ್ಷ ತೀರ್ಮಾನ ಮಾಡ್ಬೇಕು, ನಾವಲ್ಲ. ಒಂದ್ ವೇಳೆ ನಿರ್ಧಾರ ಮಾಡಿದ್ರೆ ತಾವು ಸ್ವೀಕಾರ ಮಾಡಿಲ್ಲ. ನೀವು ಮುಂದೆ ಅಧ್ಯಕ್ಷರಾಗ್ತೀರ ಅಂತ ಹೇಳಿ ಈಗ ಹೊಸ ಹೆಲಿಕಾಪ್ಟರ್ ತಗೊಂಡಿರಿ ಅನ್ನುವಂಥದ್ದು ಹಳದಿ ಇತ್ತು
ಅಲ್ಲ ಅದು ಹಳದಿತ್ತು ಒಂದು ಎಕ್ಸ್ಚೇಂಜ್ ಮಾಡ್ಯಾವ ಅಷ್ಟೇ. ಹೊಸ ಹೆಲಿಕಾಪ್ಟರ್ ಇನ್ನು ವಾಲ್ಮೀಕಿ ಪೇಟೆ ಪಯಣ ಮಾಡಿದ್ರು ಸರ್, ಹೇಗಿತ್ತು ಸರ್ ಹೊಸ ಹೆಲಿಕಾಪ್ಟರ್? ಈಗ ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ, ನಮ್ದೇನು ಹಳದಿ ಇತ್ತೇ ಇರ್ತದೇನು ಪ್ರಶ್ನೆ ಇಲ್ಲ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಏನಾದರೂ ನಾಯಕತ್ವ ಬದಲಾವಣೆ ಏನಾದರೂ? ಅವ್ರಿಗೆ ನಿನ್ನೆ ಭೇಟಿಯಾಗಿದ್ದಾರೆ, ಅವ್ರಿಗೆ ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಅದು ಹೇಳ್ಬೋದು. ಬೆಂಗಳೂರಲ್ಲಿ ಮಧ್ಯಂತರ ಕೇಳ ಅಲ್ಲಿ ಹೇಳ್ಬೋದು. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದಕ್ಕೆ ನಾವೇನು ಹೇಳೋದು ಹೇಳ್ರಿ. ಅದು ಮಾಡಬೇಕಾದವ್ರು ಅವ್ರು ನಾವಲ್ಲ. ನಿನ್ನೆ ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀವಿ. ಸರ್, ಈಗ ಅಧಿವೇಶನ ಆ ರೀತಿ ಸಿದ್ಧತೆ ಏನಾದರೂ ಚರ್ಚೆ? ಅಧಿವೇಶನ ಸಿದ್ಧತೆ ಹೇಗೆ ಸರ್? ಮಾಡ್ತಾ ಅಂದ್ರೆ ಇದ್ರೆ ರಾಹುಲ್ ಗಾಂಧಿ ಅವರು ಈ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. ನಿನ್ನೆ ಸಿ ಎಮ್ ಅವರು ಅದಕ್ಕೆ ಹೇಳಬೇಕು ಬಂದು ಬೆಂಗಳೂರಲ್ಲಿ. ಬಟ್ ಇಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗ್ತದೆ, ಇಲ್ಲಾಂದ್ರೆ ವಾಪ ಅಷ್ಟೇ. ನೀವು ಅಂತ ಚಳಿಗಾಲದ ಅಧಿವೇಶನ ಸರ್, ತಾವು ಪದೇ ಪದೇ ಆಗಿ ಹೇಳ್ತಾ ಇದ್ರಿ ಸರ್, ನಾಯಕತ್ವದ ಏನು ಗೊಂದಲ ಇದೆ ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕಂತ ಹೇಳಿ. ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿಎಂ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ. ತಾವು ಏನು ಹೇಳ್ತೀರಿ ಸರ್? ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ. ವರಿಷ್ಠರು ಅದನ್ನು ಗಮನಿಸ್ತಿದ್ದಾರೆ. ಸೊ ಅದಕ್ಕೆ ಯಾವಾಗ ಹೇಳಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ವೇಟ್ ಮಾಡೋದು. ನಾವು ಇದು ಅಧಿವೇಶನ ಬಗ್ಗೆ ಸರ್, ಹೇಳ್ರಿ, ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂಥದ್ದು ಏನು ಭಾಳ ವಿಶೇಷ ಇಲ್ಲ, ಯಾಕಂದ್ರೆ ಮಾಡ್ತಾನೆ ಇರ್ತಾರೆ. ಅದನ್ನೇ ರಿಪೀಟ್ ಮಾಡೋದಿರ್ತದೆ ಅಷ್ಟೇ. ಕಾನೂನು ಸುವ್ಯವಸ್ಥೆ, ಬಂದವರಿಗೆ ವಸತಿ ಇವೆಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ. ಈ ಸಲ ಕೂಡ ಮಾಡ್ತೀವಿ. ಕಿತ್ತೂರು ಕರ್ನಾಟಕದ ರೈತರ ಹೋರಾಟ ಈ ಬಾರಿ ಜಾಸ್ತಿ ಆಗುವ ಲಕ್ಷಣಗಳಿದೆ ಸರ್. ಆಗ್ಬೋದಲ್ಲ, ಅವ್ರವ್ರ ಸಂಬಂಧಪಟ್ಟ ವಿಚಾರ ಇದ್ದರೆ ಪ್ರತಿಭಟನೆ ಮಾಡ್ತಾರೆ. ಕಬ್ಬಿನ ಬೆಲೆ ಒಂದು ಪರಿಹಾರ ಆಯಿತು, ಇನ್ನೊಬ್ಬ 2-3 ಬೆಲೆ ಭಾಳಷ್ಟು ಕಡಿಮೆ ಇದೆ. ಗೋವಿನ ಜೋಳ, ಸೋಯಾಬೀನು. ಸರ್ ಈವರೆಗೂ ಸರ್, ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು, ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಿನಲ್ಲಿ ಹಾಗೆ ಅವರು ಪತ್ರ ಬರೆದಿದ್ದಾರೆ ಸರ್ ಸಿಎಂ. ಆಯ್ತು, ಅದು ಅವ್ರ ವೈಯಕ್ತಿಕ ವಿಚಾರ. ಈಗಲೇ ಎಲ್ಲರೂ ಹೇಳ್ಯಾರ, ಅದು ಅವರ ವೈಯಕ್ತಿಕ ವಿಚಾರ ಅಷ್ಟೇ. ಪಕ್ಷದಲ್ಲ ಅಥವಾ ಓವರಾಲ್ ಅಲ್ಲ, ಅವ್ರ ವೈಯಕ್ತಿಕ ವಿಚಾರ ಅಷ್ಟೇ. ಕಲ್ಯಾಣ ಅದು ಸರ್ ಈಗ ಬೆಳಗಾವಿ ಜಿಲ್ಲಾ ಹೊಡಿಬೇಕಂತ ಹೇಳಿ ಭಾಳ ವರ್ಷದಿಂದ ಹೋರಾಟ ಇದೆ. ಬೆಳಗಾವಿ ಜಿಲ್ಲಾಕ್ಕೆ ಹೊಡ್ಯಾಕ ಆಗ್ತಾ ಇಲ್ಲ, ಈಗ ರಾಜ್ಯ ಹೊಡ್ಯಾಕ ಹೊರಟಿದ್ದಾರೆ ಅಂತ ಶಾಸಕರು ಜನ ಮಾತಾಡ್ತಾ ಇದ್ದಾರೆ. ಅದೇನ ಅದು ಶಾಸಕರು ಸರಿಯಾಗಿ ಅವ್ರ ವೈಯಕ್ತಿಕವಾದಂಥ ವಿಚಾರ ಅಷ್ಟೇ. ಸರ್, ಈಗ ಡೈಲಿ ಹೋಗಿದ್ರೆ ಭೇಟಿ ನಾಯಕರು ಭೇಟಿ ಆಗಿದ್ರೆ ರಾಜ್ಯ ರಾಜಕಾರಣ ಬಗ್ಗೆ ಏನಾದ್ರು ಇಲ್ಲ ಇಲ್ಲ ಇಲ್ಲ, ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ. ಸುನೀಲ್ ಅನ್ಬಣ್ಣ ಅವರು ಉಪಾಧ್ಯಕ್ಷರಾದರು. ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಿಯಾಗ್ಲಿಕ್ಕೆ ಹೋಗಿದ್ದೀವಿ ಅಷ್ಟೇ. ಕೆಪಿಸಿಸಿ ಬರುವ ದಿನದಲ್ಲಿ ಚರ್ಚೆ ಸತೀಶ್ ಆಗಿದೆ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ ಚರ್ಚೆ ಆಗ್ತಿರ್ತಾರಲ್ಲ. ಅದೇನು 6 ಕೋಟಿ ಜನಸಂಖ್ಯೆ ಇದೆ, ತಮ್ಮ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲಲ್ಲ. ಅಲ್ಲ, ಮುಂದಿನ ಚುನಾವಣೆ ಗಮನದಲ್ಲಿಟ್ಕೊಂಡು ಈಗ ನೀವು ಆದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಪಕ್ಷದ ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಅಹಿಂದ ನಾಯಕರಿಗೆ ತಾವು ಗುರುತಿಸ್ಕೊಳ್ತಿದ್ದೆ ಸರ್. ಇದರಿಂದ ನೀವೇನಾದ್ರೂ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಚರ್ಚೆಗಳು ನಿಟ್ಟಿನಲ್ಲಿ ಅದಿಲ್ಲ ಸರ್, ಅದು ಆ ನಿಟ್ಟಿನಲ್ಲಿ ಆ ಪಕ್ಷ ತೀರ್ಮಾನ ಮಾಡ್ಬೇಕು, ನಾವಲ್ಲ. ಒಂದ್ ವೇಳೆ ನಿರ್ಧಾರ ಮಾಡಿದ್ರೆ ತಾವು ಸ್ವೀಕಾರ ಇಲ್ಲ, ಮಾಡ್ತಾರೆ. ನೀವು ಮುಂದೆ ಅಧ್ಯಕ್ಷರಾಗ್ತೀರ ಅಂತ ಹೇಳಿ ಈಗ ಹೊಸ ಹೆಲಿಕಾಪ್ಟರ್ ತಗೊಂಡಿರಿ ಅನ್ನೋಂಥದ್ದು ಲೆಕ್ಕಾಚಾರ. ಹಳದಿ ಇತ್ತು, ಅಲ್ಲ ಅದು ಹಳದಿ ಇತ್ತು ಒಂದು ಎಕ್ಸ್ಚೇಂಜ್ ಮಾಡ್ಯಾವ ಅಷ್ಟೇ. ಹೊಸ ಹೆಲಿಕಾಪ್ಟರ್ ಇನ್ನು ವಾಲ್ಮೀಕಿ ಪೇಟೆ ಪಯಣ ಮಾಡಿದ್ರು ಸರ್, ಹೇಗಿತ್ತು ಸರ್ ಹೊಸ ಹೆಲಿಕಾಪ್ಟರ್? ಈಗ ಬರೀ ಎಕ್ಸ್ಚೇಂಜ್ ಆಗಿದೆ ಅಷ್ಟೇ, ನಮ್ದೇನು ಹಳದಿ ಇತ್ತೇ ಇರ್ತದೇನು ಪ್ರಶ್ನೆ ಇಲ್ಲ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಅಥವಾ ಏನಾದರೂ ನಾಯಕತ್ವ ಬದಲಾವಣೆ ಏನಾದರೂ? ಅವ್ರಿಗೆ ನಿನ್ನೆ ಭೇಟಿಯಾಗಿದ್ದಾರೆ, ಅವ್ರಿಗೆ ಏನು ಮಾತುಕತೆ ಆಗಿದೆ ಅವ್ರಿಗೆ ಗೊತ್ತು. ಇಬ್ಬರು ನಾಯಕರ ಮಧ್ಯ ಅದು ಹೇಳ್ಬೋದು. ಬೆಂಗಳೂರಲ್ಲಿ ಮಧ್ಯಂತರ ಕೇಳ ಅಲ್ಲಿ ಹೇಳ್ಬೋದು. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗ್ಬೋದು ಸರ್? ನಮ್ಮ ಕೈಯಲ್ಲಿ ಇಲ್ಲದಕ್ಕೆ ನಾವೇನು ಹೇಳೋದು ಹೇಳ್ರಿ. ಅದು ಮಾಡಬೇಕಾದವ್ರು ಅವ್ರು ನಾವಲ್ಲ. ನಿನ್ನೆ ಹೇಳಿದ್ದೀವಿ, ಮೊನ್ನೆ ಹೇಳಿದ್ದೀವಿ. ಸರ್, ಈಗ ಅಧಿವೇಶನ ಆ ರೀತಿ ಸಿದ್ಧತೆ ಏನಾದರೂ ಚರ್ಚೆ? ಅಧಿವೇಶನ ಸಿದ್ಧತೆ ಹೇಗೆ ಸರ್? ಮಾಡ್ತಾ ಅಂದ್ರೆ ಇದ್ರೆ ರಾಹುಲ್ ಗಾಂಧಿ ಅವರು ಈ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. ನಿನ್ನೆ ಸಿ ಎಮ್ ಅವರು ಅದಕ್ಕೆ ಹೇಳಬೇಕು ಬಂದು ಬೆಂಗಳೂರಲ್ಲಿ. ಬಟ್ ಇಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗ್ತದೆ, ಇಲ್ಲಾಂದ್ರೆ ವಾಪ ಅಷ್ಟೇ. ನೀವು ಅಂತ ಚಳಿಗಾಲದ ಅಧಿವೇಶನ ಸರ್, ತಾವು ಪದೇ ಪದೇ ಆಗಿ ಹೇಳ್ತಾ ಇದ್ರಿ ಸರ್, ನಾಯಕತ್ವದ ಏನು ಗೊಂದಲ ಇದೆ
ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕಂತ ಹೇಳಿ ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿಎಂ ಬದಲಾವಣೆ ಆಗುತ್ತೆ, ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ. ತಾವು ಏನು ಹೇಳ್ತೀರಿ ಸರ್? ಅದನ್ನೆಲ್ಲ ಅವರೇ ವರಿಷ್ಠರು ಗಮನಿಸ್ತಾರೆ, ವರಿಷ್ಠರು ಅದನ್ನು ಗಮನಿಸ್ತಿದ್ದಾರೆ. ಸೊ ಅದಕ್ಕೆ ಯಾವಾಗ ಹೇಳಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ವೇಟ್ ಮಾಡೋದು. ಇದು ಅಧಿವೇಶನ ಬಗ್ಗೆ ಹೇಳ್ರಿ, ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಏನಂಥದ್ದು ಏನು ಭಾಳ ವಿಶೇಷ ಇಲ್ಲ, ಯಾಕಂದ್ರೆ ಮಾಡ್ತಾನೆ ಇರ್ತಾರೆ, ಅದನ್ನೇ ರಿಪೀಟ್ ಮಾಡೋದಿರ್ತದೆ ಅಷ್ಟೇ. ಕಾನೂನು ಸುವ್ಯವಸ್ಥೆ, ಬಂದವರಿಗೆ ವಸತಿ ಇವೆಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ. ಈ ಸಲ ಕೂಡ ಮಾಡ್ತೀವಿ. ರೈತರ ಹೋರಾಟ ಈ ಬಾರಿ ಜಾಸ್ತಿ ಆಗುವ ಲಕ್ಷಣಗಳಿದಾವೆ. ಆಗ್ಬೋದಲ್ಲ, ಅವ್ರವ್ರ ಸಂಬಂಧಪಟ್ಟ ವಿಚಾರ ಇದ್ದರೆ ಪ್ರತಿಭಟನೆ ಮಾಡ್ತಾರೆ. ಕಬ್ಬಿನ ಬೆಲೆ ಒಂದು ಪರಿಹಾರ ಆಯಿತು, ಇನ್ನೊಬ್ಬ 2-3 ಬೆಲೆ ಭಾಳಷ್ಟು ಕಡಿಮೆ ಇದೆ. ಗೋವಿನ ಜೋಳ, ಸೋಯಾಬೀನು. ಸರ್ ಈವರೆಗೂ ಸರ್, ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು, ನಂದು ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಿನಲ್ಲಿ ಹಾಗೆ ಅವರು ಪತ್ರ ಬರೆದಿದ್ದಾರೆ ಸರ್ ಸಿಎಂ. ಆಯ್ತು, ಅದು ಅವ್ರ ವೈಯಕ್ತಿಕ ವಿಚಾರ. ಈಗಲೇ ಎಲ್ಲರೂ ಹೇಳ್ಯಾರ, ಅದು ಅವ್ರ ವೈಯಕ್ತಿಕ ವಿಚಾರ ಅಷ್ಟೇ, ಪಕ್ಷದಲ್ಲ ಅಥವಾ ಓವರಾಲ್ ಅಲ್ಲ, ಅವ್ರ ವೈಯಕ್ತಿಕ ವಿಚಾರ ಅಷ್ಟೇ. ಅದು ಸರ್ ಈಗ ಬೆಳಗಾವಿ ಜಿಲ್ಲಾ ಹೊಡಿಬೇಕಂತ ಹೇಳಿ ಭಾಳ ವರ್ಷಗಳಿಂದ ಹೋರಾಟ ಇದೆ ಸರ್. ಬೆಳಗಾವಿ ಜಿಲ್ಲಾಕ್ಕೆ ಹೊಡ್ಯಾಕ ಆಗ್ತಾ ಇಲ್ಲ, ಈಗ ರಾಜ್ಯ ಹೊಡ್ಯಾಕ ಹೊರಟಿದ್ದಾರೆ ಅಂತ ಶಾಸಕರು ಜನ ಮಾತಾಡ್ತಾ ಇದ್ದಾರೆ. ಅದೇ ಅದು ಅವ್ರ ವೈಯಕ್ತಿಕವಾದ ವಿಚಾರ ಅಷ್ಟೇ.